ವೆಲ್ಕಮ್ ಬ್ಯಾಕ್ ಟು ಮೈ ಜಿ ಎಚ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ದಿಸ್ ಈಸ್ ಡೇ 4 ಆಫ್ ಕೋಸ್ಟಲ್ ಕರ್ನಾಟಕ ಟೂರ್ ಆಗಿರುತ್ತೆ. ಆ್ಯಂಡ್ ಎಸ್, ಇವತ್ತು ನಾವು ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಮುರುಡೇಶ್ವರದಲ್ಲಿ ಸ್ಟೇ ಆಗಿದ್ವಿ ಅಲ್ವಾ. ಸೊ 4th ಡೇ ನಾವು ಮುರುಡೇಶ್ವರಕ್ಕೆ ಬಂದು ದೇವ್ರ ದರ್ಶನ ಮಾಡಿದ್ವಿ. ನೋಡ್ತಾ ಇರ್ಬೋದು ನೀವು, ಬೆಳಗ್ಗೆನೇ ಬಂದಿದ್ದೀವಿ ಬಿಕಾಸ್ ರಶ್ ಜಾಸ್ತಿ ಆಗಿಬಿಡುತ್ತೆ ಅಂತ. ಬಟ್ ಆದರೂ ಬಿಸಿಲು ಗೈಸಲ್ಲಿ ಸಖತ್ ಬಿಸಿಲು. ಬಟ್ ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ ಅಷ್ಟೇನು ಇರಲಿಲ್ಲ. ಓಕೆ ಮ್ಯಾನೇಜ್ ಮಾಡ್ಬೋದು ಅನ್ನೋ ಥರ ಬಿಸಿಲಿತ್ತು. ನೋಡ್ಬೋದು ನೀವೇ. ಫೈನಲಿ ವಿ ಆರ್ ಇನ್ ಮುರುಡೇಶ್ವರ. ಸೊ ಗೈಸ್, ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಈ ಒಂದು ವ್ಯೂನ ಕ್ಯಾಪ್ಚರ್ ಮಾಡಿದ್ದೀನಿ, ನೀವೇ ನೋಡ್ಬೋದು. ಸೊ ಫೈನಲಿ ಟೆಂಪಲ್ ಆವರಣದವರೆಗೂ ಬಂದೇ ಬಿಟ್ವಿ ಮುರುಡೇಶ್ವರ ದೇವರ ದರ್ಶನ ಪಡೆಯೋದಕ್ಕೆ. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಗೈಸ್. ಸೀರಿಯಸ್ಲಿ ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಹೋಗಿರೋದು ಮುರುಡೇಶ್ವರಕ್ಕೆ. ನಮ್ಮ ಪಪ್ಪ ಮಮ್ಮಿ ಹೇಳ್ತಾರೆ ನಾವು ನಿಮ್ಮನ್ನು ಚಿಕ್ಕ ವಯಸ್ಸಲ್ಲೇ ಕರ್ಕೊಂಡು ಹೋಗಿದ್ವಿ ಅಂತ. ಬಟ್ ನನಗೆ ನೆನಪಿಲ್ಲ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು. ಸೊ ಇದು ಬುದ್ಧಿ ಬಂದಾದಮೇಲೆ ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಆ್ಯಂಡ್ ಎಲ್ಲ ದೇವ್ರ ದರ್ಶನವೂ ಚೆನ್ನಾಗಾಯಿತು. ನನಗೆ ಈ ಐಡಲ್ಸ್ ಎಲ್ಲ ಇಷ್ಟ ಆಯಿತು ಗೈಸ್. ಗಣೇಶದು, ಶಿವಂದು, ಪಾರ್ವತಿದು ಎಲ್ಲ. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಆಸೆ ಇದ್ದಿದ್ದಂತೂ ಈ ಶಿವದು ಸ್ಟ್ಯಾಚು ನೋಡಬೇಕು, ಇಷ್ಟು ಟಾಲೆಸ್ಟ್ ಶಿವದು ಸ್ಟ್ಯಾಚು ನೋಡಬೇಕು ಅಂತ. ಫೈನಲಿ ಮೈ ವಿಶ್ ಕೇಮ್ ಟ್ರೂ ಅಂತಲೂ ಹೇಳ್ಬೋದು ಗೈಸ್. ರಿಯಲಿ ಇಟ್ಸ್ ಆಸಮ್ ಮಾತ್ರ, ಸೀರಿಯಸ್ಲಿ ಗೈಸ್. ಆ್ಯಂಡ್ ಇದು ಬಂದು ಅರ್ಧನಾರೀಶ್ವರ. ಈ ಕೆಳಗಿನ ಪಾರ್ಟ್ ಇರೋದು ಫೇಮೇಲ್, ಮೇಲಿನ ಪಾರ್ಟ್ ಬಂದು ಮೇಲ್. ಸೊ ಇವಾಗ ಅಲ್ಲೇ ದೇವಸ್ಥಾನದಲ್ಲೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ. ಸೊ ನಿಮಗೆ ಟೆಂಪಲ್ ಒಳಗಡೆನೇ ಪ್ರಸಾದ ಸಿಗುತ್ತೆ ಗೈಸ್, ನೋಡ್ತಾ ಇರ್ಬೋದಲ್ವಾ. ಈ ಅವಲಕ್ಕಿ ಮತ್ತು ಉಪ್ಪಿಟ್ಟು ಆ್ಯಂಡ್ ನಿಮಗೆ ಒಂದು ಹಾಲು ಕೊಡ್ತಾರೆ. ಆ ಹಾಲು ದೇವರಿಗೆ ಅಭಿಷೇಕ ಮಾಡಿರೋ ಹಾಲು ಗೈಸ್. ಅದು ಸಿಗಬೇಕಂದ್ರೆ ತುಂಬ ಪುಣ್ಯ ಮಾಡಿರ್ಬೇಕಂತಾರೆ, ನನಗಂತೂ ಗೊತ್ತಿಲ್ಲ. ಸೀರಿಯಸ್ಲಿ ಆಸಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದೆ ಗೋಕರ್ಣದಲ್ಲಿರುವಂತಹ ಮಹಾಬಲೇಶ್ವರ ಸ್ವಾಮಿಯ ದರ್ಶನ ಪಡೆಯೋದಕ್ಕೆ. ಆ ಒಂದು ಟೆಂಪಲ್ದು ವಿಶೇಷತೆ ಏನಂದರೆ ಗೈಸ್, ಅಲ್ಲೇ ಶಿವನ ನಿಜವಾದ ಆತ್ಮಲಿಂಗ ಇರೋದು ಗೈಸ್. ಬರೀ ಆ ಒಂದು ಟೆಂಪಲಲ್ಲಿ ಮಾತ್ರ ಶಿವನ ಆತ್ಮಲಿಂಗ ಇರೋದು. ಸೊ ಅದು ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು ಗೈಸ್. ಆ್ಯಂಡ್ ಫೈನಲಿ ದರ್ಶನ ಎಲ್ಲ ಮುಗಿಸಿ ನಾವು ನೆಕ್ಸ್ಟು ಬರ್ತಾ ಇರೋದೇ ಕುಡ್ಲೆ ಬೀಚಿಗೆ ಹೋಗಬೇಕಂದ್ರೆ ನೀವು ಸ್ವಲ್ಪ ಸ್ಟೆಪ್ಸ್ ಇಳಿಬೇಕಾಗುತ್ತೆ. ಸೊ ಅದು ಕೂಡ ಅಷ್ಟೇ ಗೈಸ್, ಬೀಚ್ ತುಂಬ ಚೆನ್ನಾಗಿತ್ತು. ದ್ಯಾಟ್ ಈಸ್ ಫೇಮಸ್ ಫಾರ್ ಇಟ್ಸ್ ಸಿ ಶೇಪ್ಡ್ ಸ್ಟ್ರಕ್ಚರ್ ಅಂತಲೇ ಹೇಳ್ತಾರೆ ಗೈಸ್. ಅಂದರೆ ಸಿ ಶೇಪಲ್ಲಿ ಆ ಬೀಚ್ ಇರೋದು ಗೈಸ್. ಆ್ಯಂಡ್ ಆಲ್ಸೋ ಅದ್ರ ಪೀಸ್ಫುಲ್ ಆಗಿರ್ಬೋದು, ಆ ಒಂದು ಸ್ಟನ್ನಿಂಗ್ ಬ್ಯೂಟಿ ಆಗಿರ್ಬೋದು, ಬೀಚ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ನಿಮಗೆ ಇವಾಗ ಬೀಚ್ದು ವ್ಯೂ ತೋರಿಸ್ತೀನಿ, ನೀವೇ ನೋಡಿ. ಸೊ ಗೈಸ್, ಫೈನಲಿ ಡೇ 4ದು ಪ್ರೋಗ್ರಾಮ್ ಇಷ್ಟ ಆಗಿತ್ತು. ಏನೇನು ನೋಡಿದ್ವಿ ಹೇಳಿ? ಮುರುಡೇಶ್ವರ, ಆಮೇಲೆ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ, ಆಮೇಲೆ ಕುಡ್ಲೆ ಬೀಚಿಗೆ ಬಂದು ಅಲ್ಲೂ ಕೂಡ ವ್ಯೂಸ್ನ ಎಂಜಾಯ್ ಮಾಡಿಕೊಂಡು ಇವಾಗ ವಾಪಸ್ಸು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೈ ಮೋಸ್ಟ್ ಫೇವ್ರೆಟ್ ಡೆಸ್ಟಿನೇಷನ್, ದಟ್ ಈಸ್ ದಾಂಡೇಲಿ ಗೈಸ್. ದಾಂಡೇಲಿಗೆ ಹೋಗ್ತಾ ಇದ್ದೀವಿ. ಸೊ ಹೋಗಬೇಕಾದ್ರೆ ಈ ನೇಚರ್ದು ಸೀನ್ರಿ ಎಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಫೈನಲಿ ನಾವು ದಾಂಡೇಲಿ ರೀಚ್ ಆಗೋದಕ್ಕೆ ರಾತ್ರಿ ಆಗೋಯಿತು. ಬಟ್ ಸ್ಟಿಲ್ ದಾಂಡೇಲಿ ಹೆಂಗೋ ರೀಚ್ ಆದ್ವಿ. ನೋಡ್ತಾ ಇರ್ಬೋದು ನೀವು, ಆ ರಿವರ್ ಕಾಣಿಸ್ತಾ ಇದೆ ಅಲ್ವಾ, ಅದು ಜಂಗಲಲ್ಲಿರುವಂತಹ ಒಂದು ರಿವರ್, ಕೈಂಡ್ ಆಫ್ ಅ ವಾಟರ್ ಫಾಲ್ಸ್ ಅಂತಲೂ ಹೇಳ್ಬೋದು. ಸೊ ನಾನು ದಾಂಡೇಲಿ 5th ಡೇ ವ್ಲಾಗಲ್ಲಿ ಬರುತ್ತೆ, ನೀವು ಅದನ್ನು ನೋಡಿ ಕಂಪ್ಲೀಟ್ ವಿಡಿಯೋ ಚೆನ್ನಾಗಿರುತ್ತೆ. ಏನೇನೆಲ್ಲ ಮಾಡಿದ್ವಿ ಅಂತ ಅದರಲ್ಲಿ ತೋರಿಸ್ತೀನಿ ನಾನು. ಸೊ ಫೈನಲಿ ದಾಂಡೇಲಿ ರೀಚ್ ಆಗಿದ್ದೀವಿ ಗೈಸ್. ದಾಂಡೇಲಿನಲ್ಲಿ ಒಂದು ರೆಸಾರ್ಟ್ ಮಾಡಿದ್ರು,
ಆ ರೆಸಾರ್ಟಲ್ಲಿ ನಮ್ಮ ಸ್ಟೇ ಇತ್ತು ಗೈಸ್. ಸೀರಿಯಸ್ಲಿ ದಟ್ ರೆಸಾರ್ಟ್ ಈಸ್ ಆಸಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಒಂದು ರೆಸಾರ್ಟ್ ಬಗ್ಗೆ ನಾನು 5th ಡೇ ಆಫ್ ಕೋಸ್ಟಲ್ ಕರ್ನಾಟಕ ಟೂರ್ ವ್ಲಾಗಲ್ಲಿ ನಾನು ಮಾತಾಡ್ತೀನಿ ಯಾವ ರೆಸಾರ್ಟ್ ಅಂತ. ಸೊ ಎಸ್, ಫೈನಲಿ ರೆಸಾರ್ಟ್ವರೆಗೂ ಬಂದಿದ್ದೀವಿ. ಸೊ ಗೈಸ್, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.